ತದನಂತರ ನಾವು ಕೊಡ್ತೇವೆ ಸ್ಥಾನವನ್ನು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಿರಿಯ ಶಾಸಕರಿಗೂ ಒಂದು ಅವಕಾಶವನ್ನ ಮಾಡಿಕೊಡಿ, ಅದೇ ನಮ್ಮ ದೆಹಲಿ ಪ್ರವಾಸದ ಪ್ರಮುಖ ಅಜೆಂಡಾ. 4-5 ಸಾರಿ ರಾಜ್ ನ್ಯೂಸ್ ಜೊತೆಗೆ ಹಿರಿಯ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದ್ದಾರೆ. 4-5 ಸಾರಿ ಮಂತ್ರಿಗಳು ಆದವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ. ಅದರಲ್ಲಿ ಏನ್ ತಪ್ಪಿದೆ? ಸುರ್ಜೇವಾಲಾ ಅವರು ಮಂತ್ರಿಮಂಡಲ ರಚನೆ ಮಾಡುವಾಗ ಹೇಳಿದ್ರು ಕೊಡ್ತೇವೆ ಅಂತ ಹೇಳಿ, 2 ವರ್ಷ ಆದ ಬಳಿಕ ನಿಮಗೆಲ್ಲ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಅವರ ಮಾತಿನ ಪ್ರಕಾರ ಕೊಡಬೇಕಾಗತ್ತೆ. ಸಾಮೂಹಿಕ ನಾಯಕತ್ವದಲ್ಲಿ 30 ಜನ ದೆಹಲಿಗೆ ಹೋಗ್ತಾ ಇದ್ದೇವೆ. ನಾಯಕತ್ವ ಬದಲಾವಣೆ ಕುರಿತು ನಾವು ಚರ್ಚೆ ಮಾಡುವುದಿಲ್ಲ. ರಾಜ್ ನ್ಯೂಸ್ಗೆ ಹಿರಿಯ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ರಿಯಾಕ್ಟ್ ಮಾಡಿದ್ದಾರೆ. ಸೊ ನಾವು ದೆಹಲಿಗೆ ಹಾರ್ತಾ ಇದ್ದೇವೆ, ಕೇಳ್ಕೊಳ್ತೇವೆ, ಮನವೊಲಿಸುವಂತಹ ಪ್ರಯತ್ನ ಮಾಡ್ತೀವಿ. ಅವ್ರು ಮಾತನಾಡಿದ್ರಲ್ಲ, ಅದೇ ಪ್ರಕಾರವಾಗಿ ನಾವು ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ? ಎಸ್, ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿಸಿದ್ದಾರೆ ನೋಡ್ಕೊಂಬರೋಣ. ನಮ್ಮ ಜೊತೆ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಸರ್ ಇದ್ದಾರೆ. ಸರ್, ಇವತ್ತು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಿದ್ದೀರಿ, ಏನು ನಿಮ್ಮ ಅಜೆಂಡಾ ಅನ್ನುವಂಥ? ಅಜೆಂಡಾ ಒಂದೇ ಒಂದು, ಮಿನಿಸ್ಟ್ರಿ ರೀಶಫಲ್ ಮಾಡಿ ನಮಗೆಲ್ಲ ಅವಕಾಶ ಕೊಡಿ. ಸೀನಿಯರ್ ಎಲ್ಲ ಇದ್ದೀವಿ, ಕೊಟ್ಟವ್ರಿಗೆ 4 ಸಾರಿ 5 ಸಾರಿ ಆಗಿರೋರು ಮಂತ್ರಿಗಳು ಸೇಮ್ ಅವರೇ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ. ಅದು ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ವಿ. ಸುರ್ಜೇವಾಲಾ ಅವರು ಮಂತ್ರಿಮಂಡಲ ರಚನೆ ಮಾಡ್ಬೇಕಾದ್ರೆ ಹೇಳಿದರು 2 ವರ್ಷ ಆದಮೇಲೆ ನಿಮ್ಗೆ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ, ಎಲ್ಲರಿಗೂ ಅವಕಾಶ ಸಿಗಲೇಬೇಕು, ಎಲ್ಲರೂ ಕಾಂಗ್ರೆಸ್ ಶಾಸಕರು ಅಂತ ಹೇಳಿದ್ದಾರೆ. ಅದಕ್ಕೆ ಈಗಾಗಲೇ 3 ವರ್ಷ ಆಯಿತು. ಅದಕ್ಕೆ ದಯವಿಟ್ಟು ಬೇಗನೆ ರೀಶಫಲ್ ಮಾಡಿ ನಮ್ಮ ಅವಕಾಶ ಕೊಡದೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ CM ಮತ್ತು DCM ಅವ್ರ ಗಮನಕ್ಕೂ ಕೂಡ ತಂದಿದ್ದೀರಾ. ಅವರೇನು ನಿಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅದಾದ ಬಳಿಕ ನೋಡೋಣ ಅನ್ನುವಂಥ ಏನಾದರೂ ವಿಚಾರ ಹೇಳಿದ್ದಾರೆ? ಅವರೇನು ಹೇಳಿಲ್ಲ, ನಿಮ್ಮ ಇಷ್ಟ, ನೀವು ಹೋದರೆ ಹೋಗಿ, ಬಿಟ್ಟರೆ ಬಿಡಿ, ನಮ್ಗೆ ಸಂಬಂಧ. ಬಟ್ ನಾವು ಕೂಡ ರೀಶಫಲ್ ಮಾಡೋ ಹಂತದಾಗಿದ್ದೀವಿ, ನಾವು ಕೂಡ ಹೈಕಮಾಂಡ್ ಮೀಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಪಡೆ ನಾವು ಹೋಗ್ತಾ ಇದ್ದೀವಿ. ಸರ್, ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡ್ತೀರಿ? ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸುರ್ಜೇವಾಲಾ ಅವರು, ವೇಣುಗೋಪಾಲು ಮತ್ತು ಸಂಬಂಧಪಟ್ಟ ಇತರೆ ನಮ್ಮ AICC ಜನರಲ್ ಸೆಕ್ರೆಟರಿ ಇರ್ತಾರಲ್ಲ, ಅವ್ರಿಗೆಲ್ಲ ಭೇಟಿ ಮಾಡಿ ವರದಿ ಒಪ್ಸಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ತಮ್ಮ ನೇತೃತ್ವನ ಅಥವಾ ಎಲ್ಲರೂ ಸಾಮೂಹಿಕವಾಗಿ ಹೋಗ್ತಾ ಇದ್ದೀರಾ? ನೇತೃತ್ವ, ನಂದು ನೇತೃತ್ವ ಅಂತೇನಿಲ್ಲ, ನನಗಿನ್ನ ಸೀನಿಯರ್ ಬೇಕಾದಷ್ಟು ಜನ ಇದ್ದಾರೆ, ನಾವು ಸೀನಿಯರ್ ಇದ್ದೀವಿ. ಆದರೆ ಒಬ್ಬರ ನಾಯಕತ್ವ ಹಾಕಿದ್ರೆ ಮನಸ್ತಾಪಗಳು ಬರಬಾರ್ದು ಅಂತ ಹೇಳಿ ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಹೋಗ್ತಾ ಇದ್ದೀವಿ. ನಾವು 30 ಜನ ಹೋಗ್ತಾ ಇದ್ದೀವಿ. ಇವಾಗ ಒಂದೇ ಅಜೆಂಡಾ ಪರಿಶೀಲನೆ ಇದು ಮಾಡಬೇಕು ಅಂತ. ಒಂದು ರೀತಿಯಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಅದನ್ನೇನಾದರೂ ಹೈಕಮಾಂಡ್ ನಾಯಕರು ಇಲ್ಲ, ನಾವು ಅದ್ರ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಕೇಳಿದ್ರು ಕೂಡ ಇಟ್ ಇಸ್ ಲೆಫ್ಟ್ ಯು ಅಂತಲೇ ಹೇಳ್ತೀವಿ, ಹೊರತಾಗಿ ನಾವು ಯಾವ್ದು ಸಜೆಸ್ಟ್ ಮಾಡೋಕ್ಕೂ ಅಲ್ಲ, ಚೇಂಜ್ ಮಾಡೋ ಅಂತ ಹೇಳಿದ್ರೆ ಮಾಡಬಾರ್ದು ಅಂತ ಹೇಳೋರು. ಏನಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು, ನಮಗೆ ಏನಿದ್ರು ರೀಶಫಲ್ ಮಾಡ್ಕೊಂಡು ಒಂದೇ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಬಸವರಾಜ್ ಹೂಗಾರ್, ರಾಜ್ ನ್ಯೂಸ್, ಬೆಂಗಳೂರು. ಈಗಾಗಲೇ ಕೆಲ ಶಾಸಕರು ಹೇಳ್ತಾ ಇದ್ರು ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅಂತ ಹೇಳಿ ಬಿಗಿಪಟ್ಟನ ಹೇಳ್ತಿದ್ರು. ಆಗ್ಲೂ ಅಷ್ಟೇ ನಾವು ಗಮನಿಸಿದ ಹಾಗೆ ಹಿಂದೆ ಏನು ಅಧಿವೇಶನ ಇತ್ತಲ್ಲ, ಆ ಸಂದರ್ಭದಲ್ಲಿ ಕೆಲ ಶಾಸಕರು ಕೂಡ ದುಂಬಾಲ್ ಬಿದ್ದಿದ್ರು. ತದನಂತರ ಚುನಾವಣೆ ಬಂತು, ಬಿಹಾರ ಚುನಾವಣೆ. ಆ ಸಮಯದಲ್ಲೂ ಕೂಡ ಏನು ಮಾತನಾಡಲಿಲ್ಲ, ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಳ್ಳಿಲ್ಲ. ಮುಂದೆ ನೋಡ್ಕೊಳ್ಳೋಣ, ಫಸ್ಟ್ ನಾವು ಇಲ್ಲಿ ಗೆದ್ದು ಬೀಗಬೇಕು, ಆಮೇಲೆ ತದನಂತರ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಆವಾಗ ಸಚಿವ ಸಂಪುಟ ಪುನರಚನೆ ಮಾಡೋಣ ಅಂತ ಕೂಡ ಹೇಳಿದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಮತ್ತೆ ಇದ್ರ ಬಗ್ಗೆ ಕೇರ್ಲೆಸ್ ಮಾಡಿದ್ರು. ಈಗ ಇದೇ ರೀತಿಯಾಗಿ ಬಿಟ್ಬಿಟ್ರೆ ನಮಗಂತರೂ ಖಂಡಿತವಾಗ್ಲೂ ಸಚಿವ ಸ್ಥಾನ ಸಿಗಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಇತ್ತು ಕೆಲ ಶಾಸಕರಲ್ಲಿ. ಈಗ ದುಂಬಾಲು ಬಿದ್ದಿದ್ದಾರೆ, ಆಗಲೇಬೇಕು ಸಚಿವ ಸಂಪುಟ ಪುನರಚನೆ. ಈ ಮಂತ್ರಿಮಂಡಳಿ ಏನು ಆಗಿತ್ತಲ್ಲ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ರು, ಆಯಿತು 2 ವರ್ಷಗಳು ವೇಟ್ ಮಾಡಿ, ಖಂಡಿತವಾಗ್ಲೂ ನಾವು ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಈಗ ಕೆಲ ಶಾಸಕರು ಏನಿದ್ದಾರೆ, ಆಯಿತು ನೀವು ಮಾತನಾಡಿದ್ರಲ್ಲ ಅದರ ಪ್ರಕಾರವಾಗಿ 2 ವರ್ಷ ಆಗಿದೆ, ಹತ್ತತ್ರ 3 ವರ್ಷ ಆಗಕ್ಕೆ ಬಂತು ಸರ್ಕಾರವನ್ನ ರಚನೆ ಮಾಡಿ. ಈಗ ಅಟ್ಲೀಸ್ಟ್ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಅನ್ನುವಂತಹ ಒತ್ತಾಯ ಕೆಲ ಶಾಸಕರದ್ದು. ಈಗಾಗಲೇ ದೆಹಲಿ ಪ್ರಯಾಣವನ್ನ ಮುಂದುವರೆಸಿದ್ದಾರೆ. ಏನಾದರೂ ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಕೊಳ್ತಾರಾ, ಮನವೊಲಿಸುವಲ್ಲಿ ಪ್ರಯತ್ನ ಆಗುತ್ತಾ, ಏನಾದರೂ ಸಚಿವ ಸಂಪುಟ ಪುನರಚನೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗುಳಿದಿದೆ.